ನಮಸ್ಕಾರ, ಸುಸ್ವಾಗತ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮ ಸಚ್ ಹೋಂಗೆ ಸಪ್ನೆ. This program is brought to you in collaboration and partnership between two organizations, UNDP and Heddle High Foundation. This program has been created to help youngsters such as you in different parts of Karnataka with inputs on how to manage a career from different career experts. ಈ ಸರಣಿಯಲ್ಲಿ ನಿಮಗೆ ನಿಮ್ಮ ವೃತ್ತಿಯಲ್ಲಿ ಸಲಹೆಗಳನ್ನು ನೀಡಲು ಬೇರೆ ಬೇರೆ ಫೀಲ್ಡಿಂದ ಹಲವಾರು ಕರಿಯರ್ ಎಕ್ಸ್ಪರ್ಟ್ಸನ್ನು ತರಲಾಗಿದೆ. I, Shravan Shetty, am a career coach and have been coaching youngsters and youth across Karnataka and India for the past decade. ಇಂದಿನ ಕಾರ್ಯಕ್ರಮದಲ್ಲಿ ನಾವು CV ರೆಸ್ಯೂಮನ್ನು ಹೇಗೆ ನಿರೂಪಿಸಬೇಕಂತ ಅನ್ವೇಷಿಸೋಣ. ಬನ್ನಿ. ಇವತ್ತು ಬೆಳಗ್ಗೆ ನೀವು ಮನೆಯಲ್ಲಿ ನ್ಯೂಸ್ ಪೇಪರನ್ನು ತಗೊಂಡು ಓದ್ತಾ ಇರ್ಬೋದು. ನೀವು ಆ ನ್ಯೂಸ್ ಪೇಪರಲ್ಲಿ ಕೆಲಸ ಹುಡುಕ್ತಾ ಇರ್ಬೋದು, ಅಥವಾ ಈಗ ನೀವು ಒಂದು ಜಾಬಲ್ಲಿ ಕೆಲಸ ಮಾಡ್ತಿದ್ದೀರಿ. ಆ ಜಾಬಲ್ಲಿ ನಿಮಗೆ ಸಂತೃಪ್ತಿ ಇಲ್ಲ. ಈ ಜಾಬ್ ಬಿಟ್ಟು ಬೇರೆ ಜಾಬ್ ಹುಡುಕ್ಲಿಕ್ಕೆ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀರಿ. ಮೊದಲನೇ ಹೆಜ್ಜೆ ಯಾವುದೇ ಒಂದು ಕೆಲಸಕ್ಕೆ ನೀವು ಸೇರಲಿಕ್ಕೆ, ಉದ್ಯೋಗವನ್ನು ಫಾಲೋ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಏನಂದರೆ ನೀವು ನಿಮ್ಮ ರೆಸ್ಯೂಮೆ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆಯಲ್ಲಿ CV ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ಆನ್ಲೈನ್ ಹೋದಾಗ ಬಯೋಡೇಟಾ ಕಳಿಸಿ ಅಂತ ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಐ ವಿಲ್ ಟೇಕ್ ಯು ಇನ್ ಟು ದಿಸ್ ವರ್ಲ್ಡ್ ಆಫ್ CV ರೆಸ್ಯೂಮೆ ಆ್ಯಂಡ್ ಟೆಲ್ ಯು ವಾಟ್ ಈಸ್ ಅ CV, ವಾಟ್ ಈಸ್ ಅ ಬಯೋಡೇಟಾ, ವಾಟ್ ಈಸ್ ಅ ರೆಸ್ಯೂಮೆ, ಯಾವುದನ್ನು ಎಲ್ಲಿ ಉಪಯೋಗಿಸ್ಬೇಕು, ಮತ್ತು ನೀವು ನಿಮ್ಮ ವಿದ್ಯಾಭ್ಯಾಸದ ಮೇಲೆ, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಮೇಲೆ ಅದನ್ನು ಹಿಡ್ಕೊಂಡು ನೀವು ಎಲ್ಲಿ ಹೇಗೆ ಈ ರೆಸ್ಯೂಮೆನ ಉಪಯೋಗಿಸ್ಕೊಳ್ಬೋದು, ಅದರದ್ದು ಮಹತ್ವ ಏನು, ಹೇಗೆ ರೆಸ್ಯೂಮೆಯಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ಬನ್ನಿ ನೋಡೋಣ. ಕೆಲಸ ಹುಡುಕ್ಲಿಕ್ಕೆ ಮೊದಲನೇ ಕೆಲಸ ಇರ್ಬೋದು, ಅಥವಾ ಪುನಃ ಕೆಲಸ ಸೇರಲಿಕ್ಕೆ ಪುನಃ ನಿಮ್ಮ ರೆಸ್ಯೂಮೆ ತುಂಬ ಇಂಪಾರ್ಟೆಂಟ್ ಆಗಿದೆ. CV ಶಬ್ದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. CV ಮೀನ್ಸ್ ಕರಿಕ್ಯುಲಮ್ ವೈಟೆ. ಕರಿಕ್ಯುಲಮ್ ವೈಟೆ ಮೀನ್ಸ್ ದ ಸ್ಟೋರಿ ಆಫ್ ಯುವರ್ ಲೈಫ್, ಜೀವನದ ಸಾರ. ನಾವು ನಮ್ಮ ಜೀವನದಲ್ಲಿ ಹಲವಾರು ಅನುಭವಗಳಿವೆ. ನನ್ನ ಈ ಎಕ್ಸ್ಪೀರಿಯನ್ಸಲ್ಲಿ ಕರಿಯರ್ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಯಾರು ಕೆಲಸ ಕೊಡ್ತಾರೆ, ನೀವು ಅವರನ್ನು ಭೇಟಿ ಆಗೋದಕ್ಕಿಂತ ಮುಂಚೆ, ಇಂಟರ್ವ್ಯೂಕ್ಕಿಂತ ಮುಂಚೆ ಅವರು ಫಸ್ಟ್ ನೋಡೋದು ನಿಮ್ಮ ರೆಸ್ಯೂಮೆ. ಈಗ ರೆಸ್ಯೂಮೆ ಮತ್ತು CVಯಲ್ಲಿ ಡಿಫ್ರೆನ್ಸ್ ಏನಂದರೆ, CV ಅಂದರೆ ನೀವು ಏನೆಲ್ಲ ಪ್ರೊಜೆಕ್ಟ್ಸಲ್ಲಿ ಕೆಲಸ ಮಾಡಿದಿರಿ, ಎಲ್ಲೆಲ್ಲಿ ಕೆಲಸ ಮಾಡಿದಿರಿ, ಎಲ್ಲ ಅನುಭವ, ಅದೆಷ್ಟೇ ಪೇಜ್ ಆಗಲಿ ಅದು CV ಅಥವಾ ಬಯೋಡೇಟಾದಲ್ಲಿ ಬರುತ್ತದೆ. ರೆಸ್ಯೂಮೆಯಲ್ಲಿ ನೀವು ಯಾವ ಕೆಲಸಕ್ಕೆ, ಯಾವ ಉದ್ಯೋಗಕ್ಕೆ ಈಗ ಅಪ್ಲೈ ಮಾಡ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೀರಿಯನ್ಸು, ನಿಮ್ಮ ಎಜುಕೇಷನ್ನು, ಅದನ್ನು ಮಾತ್ರ ನಾವು ರೆಸ್ಯೂಮೆಯಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ರೆಸ್ಯೂಮೆದು ಲೆಂತು 1 ರಿಂದ 2.5 ಪೇಜ್ ತನಕ ಸೀಮಿತವಾಗಿರಬೇಕು. ನಿಮಗೆ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ದರೆ 2.5 ಪೇಜಸ್ ಲೆಂತ್ ಇರ್ಬೋದು. ಇಲ್ಲದಿದ್ದರೆ ನಿಮ್ಮ ರೆಸ್ಯೂಮೆದು ಲೆಂತು 1.5 to 2 ಪೇಜಸ್ಸಿಗೆ ನೀವು ಲಿಮಿಟ್ ಮಾಡಿ ಇಡಬೇಕು. ಈಗ ರೆಸ್ಯೂಮೆಯಲ್ಲಿ ಬೇರೆ ಬೇರೆ ಭಾಗಗಳಿವೆ. ನಿಮಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು 4 ಲೆಟರನ್ನು ನೆನ್ಪಿಟ್ಕೊಳ್ಬೇಕು. ACES, ಏಸಸ್ ಅಂತ. ಈಗ ಏಸಸ್ ಅಂದರೆ ಏನು? A ಅಂದರೆ ಅಕಾಡೆಮಿಕ್ಸ್, ನಿಮ್ಮ ಎಜುಕೇಷನ್, ನೀವು ಯಾವ ಕೋರ್ಸ್ ಮಾಡಿದ್ದೀರಿ, ಎಲ್ಲಿ ತನಕ ಕಲ್ತಿದ್ದೀರಿ, ನಿಮ್ಮ ಕೋರ್ಸ್ ಬಿಟ್ಟು ಬೇರೆ ಯಾವುದಾದ್ರೂ ನೀವು ಕೋರ್ಸ್ ಮಾಡಿದ್ದೀರಾ, ನಿಮ್ಮನ್ನು ನೀವು ಸ್ಕಿಲ್ ಮಾಡ್ಕೊಂಡಿದ್ದೀರಾ. ಈಗ ನೀವು ITI ಸ್ಟೂಡೆಂಟ್ ಆಗಿರ್ಬೋದು, ನೀವು ITI ಕೋರ್ಸ್ ಮುಗ್ದಿದ ನಂತರ ನೀವು ಸಪ್ರೇಟಾಗಿ ಸೋಲಾರ್ ಎನರ್ಜಿಯಲ್ಲಿ ಕೋರ್ಸ್ ತಗೊಂಡಿರ್ಬೋದು. ಅದು ಸಹ ನಿಮ್ಮ ಈ ಅಕಾಡೆಮಿಕ್ಸ್ ಅಂದರೆ ಎಜುಕೇಷನ್ ಅಡಿ ಬರುತ್ತದೆ. ಈಗ ಸಿ ಅಂದರೆ ಕರಿಕ್ಯುಲರ್. ಈಗ ನೀವು ಚಿತ್ರಕಲಾ ಪರಿಷತ್ ಅಲ್ಲಿ ನೀವು ನಿಮ್ಮ ಫೈನ್ ಆರ್ಟ್ಸ್ ಕೋರ್ಸ್ ಮಾಡಿದರೆ, ಅಲ್ಲಿ ಆ ಕೋರ್ಸಿಗೆ ಸಂಬಂಧಪಟ್ಟು ಚಿತ್ರಕಲಾ ಕಾಂಪಿಟೇಷನ್ ಇದ್ದರೆ ಅದು ಕರಿಕ್ಯುಲರ್, ಅಂದರೆ ರಿಲೇಟೆಡ್ ಟು ಯುವರ್ ಅಕಾಡೆಮಿಕ್ಸ್ ಬಟ್ ಅ ಲಿಟಲ್ ಔಟ್ ಆಫ್ ಯುವರ್ ಅಕಾಡೆಮಿಕ್ಸ್, ಕರಿಕ್ಯುಲರ್. ಈಗ ನೀವು ಡಾನ್ಸ್ ಅಕಾಡೆಮಿಯಲ್ಲಿ ಡಾನ್ಸ್ ಕಲಿತಾ ಇದ್ದರೆ, ನೀವು ಹೋಗಿ ಜರ್ನಲಿಸಮ್ ಕೋರ್ಸ್ ಕಾಂಪಿಟೇಷನ್ಗೆ ಹೋದರೆ, ದೆನ್ ದಟ್ ಈಸ್ ನಾಟ್ ಕರಿಕ್ಯುಲರ್. ಕರಿಕ್ಯುಲರ್ ಇಸ್ ರಿಲೇಟೆಡ್ ಟು ನಿಮಗೆ ಏನು ಕೋರ್ಸ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಕಾಂಪಿಟೇಷನ್ಸ್ ಆ್ಯಕ್ಟಿವಿಟೀಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಅದು ಕರಿಕ್ಯುಲರ್ ಅಂತ ಹೇಳ್ತೀವಿ. ಈಗ ಎಕ್ಸ್ಟ್ರಾ ಕರಿಕ್ಯುಲರ್ ನಿಮ್ಮ ರೆಸ್ಯೂಮೆಲ್ಲಿ ನೀವೇನು ಮೆನ್ಷನ್ ಮಾಡ್ತೀರಂದರೆ ಸ್ಪೋರ್ಟ್ಸ್, ಈಗ ಸೋಷಲ್ ಸರ್ವಿಸ್, ಈ ಎಲ್ಲ ಚಟುವಟಿಕೆಗಳು ಎಕ್ಸ್ಟ್ರಾ ಕರಿಕ್ಯುಲರ್ ಮತ್ತು ಸೋಷಲ್ ಆ್ಯಕ್ಟಿವಿಟೀಸ್ ಅಡಿ ಬರುತ್ತದೆ. So when you look at your resume, you have 4 parts to it, as I was saying: academics, co-curricular,
ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಂಡ್ ಸೋಷಲ್ ಅಂದರೆ ಈಗ ನೀವು ನಿಮ್ಮ ಕಾಲೇಜಲ್ಲಿ NSS ಅಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಾಯಿದ್ರೆ ಆ ಎಲ್ಲ ಎಕ್ಸ್ಪೀರಿಯನ್ಸನ್ನು ನೀವು ಸೋಷಲ್ ಸೆಕ್ಷನ್ನಲ್ಲಿ ನೀವು ಮೆನ್ಷನ್ ಮಾಡಬೇಕು. ಈಗ ಒಂದು ಸ್ಯಾಂಪಲ್ ರೆಸ್ಯೂಮೇನ ನೀವು ನೋಡ್ಬೋದು, ಈಗ ಸ್ಕ್ರೀನಲ್ಲಿ ನೋಡ್ತಾ ಇರ್ತೀರಿ. ಈ ಸ್ಯಾಂಪಲ್ ರೆಸ್ಯೂಮೇಲಿ ನೀವು ರೈಟ್ ಆನ್ ಟಾಪ್ ವಾಟ್ ಯು ವಿಲ್ ಸಿ ಇಸ್ ಯೋರ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್. Below the name in capital letters, which is in a larger font size you can keep it at 16 for your name. Below that, in a font size of 11 or 12, mention your email ID. Along with your email ID, your mobile number. Idr jotege, if you are currently staying at your own residential address, please mention the address. However, for most jobs which you are applying online, there is no necessity to mention your residential address. ನಿಮ್ಮ ಎಲ್ಲಿ ಇದ್ದೀರಿ ಆ ಅಡ್ರೆಸ್ ಅಗತ್ಯ ಇಲ್ಲ. ಯಾಕಂದರೆ when you get a call for an interview, they will either send you an email or they will call you and tell you that the interview has been scheduled. ಈಗ ನಿಮ್ಮ ರೆಸ್ಯೂಮೆಯಲ್ಲಿ ಇದರ ಕೆಳಗೆ ಏನು ಬರುತ್ತದೆ ಅಂದರೆ ನಿಮ್ಮ ಒಂದು ಕರಿಯರ್ ಸಮ್ಮರಿ. ಇಷ್ಟು ತನಕ ನೀವೆಲ್ಲಿ ಕೆಲಸ ಮಾಡಿದ್ದೀರಿ, ಏನು ಅನುಭವ ಇದೆ, ಏನು ಸ್ಕಿಲ್ಸ್ ಇದೆ, ಅದನ್ನು ನೀವು ಈ ಕರಿಯರ್ ಸಮ್ಮರಿ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡ್ತೀರಿ. ಇದರ ಕೆಳಗಡೆ ನೀವು ಎಜುಕೇಷನ್ ಅಂತ ಒಂದು ಹೆಡ್ಡಿಂಗ್ ಕೊಟ್ಬಿಟ್ಟು ನಿಮ್ಮ ಸ್ಕೂಲು, ಕಾಲೇಜು, ಎಲ್ಲಿ ಕಲ್ತಿದ್ದೀರಿ, ಯಾವ ಶಾಲೆ, ಕಾಲೇಜು ಅಥವಾ ಯಾವ ಯೂನಿವರ್ಸಿಟಿ, ಎಷ್ಟು % ಬಂದಿದೆ ಅಂತ ನೀವು ಮೆನ್ಷನ್ ಮಾಡ್ತೀರಿ. ಯಾವ ವರ್ಷದಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀರಿ, ಯಾವ ವರ್ಷದಲ್ಲಿ ಕೋರ್ಸನ್ನು ಮುಗಿಸಿದ್ದೀರಿ. ಈಗ ನೀವು ಒಂದು ಆಫೀಸ್ ಫೆಸಿಲಿಟಿಗೆ ನೀವು ಅಪ್ಲೈ ಮಾಡುವಾಗ, ಜಾಬಿಗೆ ಅಪ್ಲೈ ಮಾಡುವಾಗ ನೀವು 6th ಸ್ಟ್ಯಾಂಡರ್ಡಲ್ಲಿ 7th ಸ್ಟ್ಯಾಂಡರ್ಡಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿರ್ಬೋದು, ಅದನ್ನಂತ ಏನು ಕಲಿದೇ ಇರ್ಬೋದು. ಸೊ ನೀವು ಲಾಸ್ಟ್ ಏನು ಕಂಪ್ಲೀಟ್ ಮಾಡಿದ್ದೀರಿ ಅದನ್ನು ಮಾತ್ರ ನಿಮ್ಮ ಎಜುಕೇಷನ್ ಅಡಿಯಲ್ಲಿ ಮೆನ್ಷನ್ ಮಾಡಿ. ಈಗ ನೀವು ಒಂದು ಕಡೆಯಲ್ಲಿ ಕೆಲಸ ಸೇರುವಾಗ ಇಫ್ ಯು ಆರ್ ಸ್ಟಡಿಂಗ್ ಸಮ್ವೇರ್, ಈಗ ನೀವು ಈವ್ನಿಂಗ್ ಕಾಲೇಜ್ ಸೇರಿರ್ಬೋದು, ಆ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಈ ರೆಸ್ಯೂಮೆಯಲ್ಲಿ ಸ್ಟಾರ್ಟ್ ಡೇಟ್ ಹಾಕಿಬಿಟ್ಟು ಹೈಫನ್ ಹಾಕಿಬಿಟ್ಟು ಟಿಲ್ ನಾವು ಅಂತ ಹಾಕ್ಬೋದು, ಆರ್ ಟಿಲ್ ಡೇಟ್ ಅಂತ ಮೆನ್ಷನ್ ಮಾಡೋದು ಸೂಕ್ತ. ಈಗ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ರೆಸ್ಯೂಮೇಲಿ ನೀವು ಎಜುಕೇಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ, ನೀವು ಏನು ಕೋರ್ಸ್ ಮಾಡಿದ್ದೀರಿ ಅಂತ ಮೆನ್ಷನ್ ಮಾಡಿರ್ತೀರಿ. ಈಗ ಈ ಕೋರ್ಸ್ ಬಿಟ್ಟು ನೀವು ಅಡಿಷ್ನಲ್ ಸರ್ಟಿಫಿಕೇಷನ್ ಏನಾದರೂ ಮಾಡಿದರೆ, ಒಂದೇ ಕರ್ನಾಟಕ ಸರ್ಕಾರದಿಂದ ಸರ್ಕಾರ ಆಫರ್ ಮಾಡಿರೋದು ಕೋರ್ಸ್ ನೀವು ಮಾಡಿದರೆ, ಆ ಕೋರ್ಸನ್ನು ನೀವು ಇದ್ರ ನಂತರ ಸೂಕ್ತ ಹೆಡ್ಡಿಂಗ್ ಕೊಟ್ಬಿಟ್ಟು ಆ ಕೋರ್ಸಿದು ಟೈಟಲ್, ಕೋರ್ಸಿದ ಹೆಸರು, ಯಾವಾಗ ಆ ಕೋರ್ಸ್ ಮಾಡಿದ್ದೀರಿ ಅಂತ ನೀವು ಮೆನ್ಷನ್ ಮಾಡಬೇಕು. ಮತ್ತು 2 ಲೈನು ಆ ಕೋರ್ಸ್ ಬಗ್ಗೆ ಟಿಪ್ಪಣಿಯನ್ನು ನೀವು ಕೊಡಬೇಕು. ಆ ಕೋರ್ಸಲ್ಲಿ ಏನು ಕವರ್ ಆಗಿದೆ, ನೀವು ಏನೇನು ಕಲ್ತಿದ್ದೀರಿ. ಈಗ ನೀವು ಡಿಪ್ಲೊಮಾ ಸ್ಟೂಡೆಂಟ್ ಆಗಿದ್ದರೆ ನೀವು ಹಲವಾರು ಕಡೆಯಲ್ಲಿ ಇನ್ಪ್ಲಾಂಟ್ ಟ್ರೈನಿಂಗ್ ಮಾಡಿರ್ಬೋದು ಅಥವಾ ಅಪ್ರೆಂಟಿಸ್ಶಿಪ್ ಮಾಡಿರ್ಬೋದು. ಇದು ಮಾಡಿದರೆ ಇದ್ರದ್ದು ಡೀಟೇಲ್ಸ್ ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಎಜುಕೇಷನ್ ಇದು ಕೆಳಗೆ ಮಾಡಬೇಕು ನೀವು. ಈಗ ನೀವು ಇನ್ಸ್ಟಿಟ್ಯೂಟಲ್ಲೇ ಮಾಡಿದರೆ ಎಜುಕೇಷನ್ ಕೆಳಗಡೆ ಮಾಡ್ಬೋದು. ಇಲ್ಲದಿದ್ದರೆ ನೀವು ಇನ್ನೊಂದು ಹೆಡ್ಡಿಂಗ್ ಕೊಡಬೇಕು, ಪ್ರೊಜೆಕ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಮತ್ತು ಯಾವ ಸಂಸ್ಥೆಯಲ್ಲಿ, ಯಾವ ಕಾರ್ಖಾನೆಯಲ್ಲಿ ನೀವು ಈ ಅನುಭವವನ್ನು ಪಡೆದಿದ್ದೀರಿ, ಅಲ್ಲಿ ಸ್ಟಾರ್ಟ್ ಡೇಟು 15 ದಿನ ಇರ್ಬೋದು, ಸ್ಟಾರ್ಟ್ ಡೇಟು ಮಂತ್ ಮತ್ತು ಡೇಟನ್ನು ಮೆನ್ಷನ್ ಮಾಡಿಬಿಟ್ಟು ಮತ್ತು ಕ್ಲೋಸಿಂಗ್ ಡೇಟನ್ನು ಮೆನ್ಷನ್ ಮಾಡಿಬಿಟ್ಟು 2-3 ಲೈನು ಆ ಕೋರ್ಸಲ್ಲಿ, ಆ ಟ್ರೈನಿಂಗಲ್ಲಿ ಏನು ಕವರ್ ಆಗಿದೆ ಅಂತ ನೀವು ಮೆನ್ಷನ್ ಮಾಡಬೇಕು. ಈಗ ಇದ್ರ ನಂತರ ನೆಕ್ಸ್ಟ್ ಏನು ಬರುತ್ತದೆ ಅಂದರೆ, ನೀವು ಕೋರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದರೆ, ಆರ್ಗನೈಸ್ ಮಾಡಿದರೆ, ಕಾನ್ಫರೆನ್ಸ್, ಸೆಮಿನಾರ್, ವರ್ಕ್ಶಾಪ್ ಏನಾದರೂ ಆರ್ಗನೈಸ್ ಮಾಡಿದರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಹ ನೀವು ಇನ್ನೊಂದು ಹೆಡ್ಡಿಂಗ್ ಕೊಟ್ಬಿಟ್ಟು ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಡಾನ್ಸ್ ಕಾಂಪಿಟೇಷನ್ ಇರ್ಬೋದು, ನೀವು ಡಾನ್ಸ್ ಆರ್ಗನೈಸ್ ಮಾಡಿರ್ಬೋದು, ಸಿಂಗರ್ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ನೀವು ವಾಲಿಬಾಲ್ ಟೀಮಲ್ಲಿ ಮೆಂಬರ್ ಆಗಿರ್ಬೋದು, ಅದನ್ನು ಸಹ ನೀವು ಮೆನ್ಷನ್ ಮಾಡ್ಬೋದು. ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕು ಏನಂದರೆ, ನೀವು ಯಾವುದೇ ಒಂದು ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಗೆದ್ದಿದ್ದರೆ, ಯಾವ್ದು ಗೆದ್ದಿದ್ದೀರಿ ಅದನ್ನು ಮಾತ್ರ ನೀವು ಮೆನ್ಷನ್ ಮಾಡಿ. ಗೆದ್ದಿದ್ದು ಕಾಂಪಿಟೇಷನ್ನು, ಆ ಡೀಟೇಲ್ಸು, ಎಲ್ಲಿ ಆರ್ಗನೈಸಿಗಿತ್ತು ಅಂತೂ ಒಂದು ಕ್ರಿಸ್ಪಾಗಿ ನೀವು ಮೆನ್ಷನ್ ಮಾಡಬೇಕು. ನೀವು ಒಂದು ರಾಷ್ಟ್ರ ಮಟ್ಟದಲ್ಲಿ ಗೆದ್ದಿದ್ದರೆ, ಆಮೇಲೆ ಸ್ಟೇಟ್ ಲೆವೆಲ್, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಇದ್ದರೆ, ನಿಮ್ಮದು ಹೈಯೆಸ್ಟ್ ಕಾಂಪಿಟೇಷನ್ ಯಾವ್ದು ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಯಾವುದ್ರಲ್ಲಿ ನೀವು ವಿಜೇತರಾಗಿದ್ದೀರಿ, ಅಥವಾ ನೀವು ರಿಪಬ್ಲಿಕ್ ಡೇ ಪೆರೇಡಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೋದು, ನಿಮ್ಮ ಅಚೀವ್ಮೆಂಟ್ಸನ್ನು ನೀವು ಈ ಸೂಕ್ತ ಹೆಡ್ಡಿಂಗ್ ಅಕಾಡೆಮಿಕ್ಸು, ಕೋ ಕರಿಕ್ಯುಲರು, ಎಕ್ಸ್ಟ್ರಾ ಕರಿಕ್ಯುಲರ್ ಮತ್ತು ಸೋಷಲ್ ಅಡಿ ಮೆನ್ಷನ್ ಮಾಡಬೇಕು. NSS ಬೆಸ್ಟ್ ವಾಲಂಟಿಯರ್ ಅವಾರ್ಡ್ ಸಿಕ್ಕಿದರೆ ಅದನ್ನು ನೀವು ಸೋಷಲ್ ಪ್ರೊಜೆಕ್ಟ್ಸ್ ಅಡಿ, ಸೋಷಲ್ ಎಕ್ಸ್ಪೀರಿಯನ್ಸ್ ಅಡಿ ನೀವು ಅದನ್ನು ಮೆನ್ಷನ್ ಮಾಡಬೇಕು.
ಈಗ ನಾನು ಕೊಟ್ಟಿರೋ ಉದಾಹರಣೆ ಈಗ ಕೆಲವು ಕೋರ್ಸಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಮಲ್ಲಿ ಕೆಲವರು ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ಇದ್ದೀರಿ. ಈಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಎಜುಕೇಷನ್ ಕಾಲಮ್ ಇರೋ ಜಾಗದಲ್ಲಿ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಕಾಲಮ್ ಬರುತ್ತೆ. ಯಾಕಂದರೆ ನೀವು ಒಂದು 3-4 ವರ್ಷದಿಂದ ಕೆಲಸ ಮಾಡ್ತಾ ಇರ್ಬೋದು. ನಿಮ್ಮ ಎಜುಕೇಷನು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ನಂತರ ಬರುತ್ತದೆ. ಸೊ ಅದರಿಂದಾಗಿ ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಅದನ್ನು ಈ ಸ್ಯಾಂಪಲ್ ರೆಸ್ಯೂಮಲ್ಲಿ ನೀವು ನೋಡ್ಬೋದು. ನಿಮ್ಮ ಹೆಡ್ಡಿಂಗಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಡಿಯಲ್ಲಿ ನಿಮ್ಮ ಯಾವ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡಿದ್ದೀರಿ, ಆ ಹುದ್ದೆ ಯಾವುದು, ಯಾವಾಗ ನೀವು ಅಲ್ಲಿ ಕೆಲಸ ಆರಂಭಿಸಿದ್ದೀರಿ, ಯಾವಾಗ ಮುಕ್ತಾಯಗೊಂಡಿದೆ, ಆ ಡೀಟೇಲ್ಸನ್ನ ಫ್ರಾಮ್ ಟು ಟಿಲ್ ಡೇಟ್ ಅಂತ ಹಾಕಿಬಿಟ್ಟು ಡೇಟ್ ಮಂತ್ ಇಯರ್ ಅಂತ ನೀವು ಮೆನ್ಷನ್ ಮಾಡಬೇಕು. ಈಗ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ ನೀವು ಯಾವ್ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಿ, ಅಲ್ಲಿ ಏನು ಇಂಪಾರ್ಟೆಂಟ್ ಆಗಿದೆ. ಇಂಪಾರ್ಟೆಂಟ್ ಅಂತ ನಾವು ಹೇಗೆ ಗುರುತಿಸ್ಬೋದು? ಈಗ ನೀವು ಯಾವ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಆ ಜಾಬ್ ಡಿಸ್ಕ್ರಿಪ್ಷನ್ ಅಂತ ನಿಮಗೆ ಸಿಗುತ್ತೆ. ಅಲ್ಲಿ ಏನು ಹೇಳ್ತಿದ್ದಾರೆ ನೀವು ಈ ಹೊಸ ಕೆಲಸದಲ್ಲಿ ನೀವು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೀರಿಯನ್ಸನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅಥವಾ ಅದಕ್ಕೆ ಕ್ಲೋಸೆಸ್ಟ್ ಸಿಮಿಲಾರಿಟಿ ಇರುವ ಯಾವ ರೆಸ್ಪಾನ್ಸಿಬಿಲಿಟೀಸ್ ನೀವು ಹ್ಯಾಂಡಲ್ ಮಾಡಿದ್ದೀರಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಈಗ ನೀವು ಎಲೆಕ್ಟ್ರಿಷಿಯನ್ ಆಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ನೀವು ಕೆಲಸ ಮಾಡ್ತಿದ್ದ ಸಂಸ್ಥೆಯಲ್ಲಿ ನೀವು ಬರೀ ಬಿಲ್ಡಿಂಗ್ ಎಲೆಕ್ಟ್ರಿಸಿಟಿ ನೋಡ್ತಾಯಿದ್ರಿ. ಈಗ ನೀವು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಾಯಿದ್ದೀರಿ ಅಲ್ಲಿ ನೀವು ಕೆಲಸ ಮಾಡಲಿಕ್ಕಿರೋದು ಟೆಕ್ನಿಷಿಯನ್ ಆಗಿ ಜನ್ರೇಟರ್ಸ್ ಜೊತೆಗೆ. ಸೊ ಅದಕ್ಕೆ ಸಂಬಂಧಪಟ್ಟ ಬರೀ ರೆಸ್ಪಾನ್ಸಿಬಿಲಿಟೀಸ್, ಮೇಂಟೆನೆನ್ಸ್, ಯಾವ ರೀತಿ ನೀವು ಅದನ್ನು ಇನ್ವೆಂಟ್ರಿ ಮ್ಯಾನೇಜ್ ಮಾಡ್ತಾಯಿದ್ರಿ ಆ ಎಲ್ಲ ಡೀಟೇಲ್ಸನ್ನು ನೀವು ನಿಮ್ಮ ರೆಸ್ಯೂಮೆಯಲ್ಲಿ ಮೆನ್ಷನ್ ಮಾಡ್ಬೋದು. ಇದು ಇನ್ನೊಂದು ಉದಾಹರಣೆ. As I said earlier, your resume is the shortened version of your CV with specific reference to the job that you are applying to. ನೀವು ಯಾವ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತಾಯಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೀರಿಯನ್ಸು, ಎಜುಕೇಷನ್ನು, ಪ್ರೊಜೆಕ್ಟ್ಸು ಅದನ್ನೆಲ್ಲ ನೀವು ಕ್ರಿಸ್ಪಾಗಿ ನಿಮ್ಮನ್ನು ಯಾರು ರಿಕ್ರೂಟ್ ಮಾಡ್ತಾರೆ, ನಿಮ್ಮ ರಿಕ್ರೂಟ್ಮೆಂಟ್ ಮ್ಯಾನೇಜರ್ ಯಾರು ಇರ್ತಾರೆ ಅವರಿಗೆ ಏನು ಸಿಮಿಲಾರಿಟಿ ಇದೆ ನೀವು ಮಾಡಿರೋದ್ರಲ್ಲಿ ಮತ್ತು ಈ ಯಾವ ಜಾಬಿಗೆ ನೀವು ಅಪ್ಲೈ ಮಾಡ್ತಾಯಿದ್ದೀರಿ ಅದು ಸ್ಪಷ್ಟವಾಗಿ ಕಾಣಬೇಕು. ಈಗ ನಿಮ್ಮ ಕರಿಯರ್ ಒಬ್ಜೆಕ್ಟಿವ್ ಅಥವಾ ಕರಿಯರ್ ಸಮರಿಯಲ್ಲಿ ನೀವು ಎಲ್ಲಿ ಕೆಲಸ ಮಾಡಿದ್ದೀರಿ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಒಂದು ಸೆಂಟೆನ್ಸಲ್ಲಿ ನೀವು ಅದನ್ನು ಡಿಸ್ಕ್ರೈಬ್ ಮಾಡಿರ್ಬೋದು. ಈಗ ಅದಕ್ಕೆ ಸಪೋರ್ಟಾಗಿ ನೀವು ಅದೇ ಫೀಲ್ಡಲ್ಲಿ ಕಂಟಿನ್ಯೂ ಮಾಡಬೇಕಂತ ಇರುವಾಗ ನೀವು ಅಲ್ಲಿ ಲುಕಿಂಗ್ ಫಾರ್ ಲರ್ನಿಂಗ್ ಆಪರ್ಚುನಿಟೀಸ್ ಇನ್ ದಿಸ್ ಫೀಲ್ಡ್ ಅಂತ ನೀವು ಅಡಿಷ್ನಲ್ ಲೈನಲ್ಲಿ ಮೆನ್ಷನ್ ಮಾಡ್ಬೋದು. ಈಗ ನೀವು IT ಇನ್ಫ್ರಾಸ್ಟ್ರಕ್ಚರಲ್ಲಿ ಕೆಲಸ ಮಾಡ್ತಾ ಇರ್ಬೋದು, IT ಸಪೋರ್ಟಲ್ಲಿ ಇರ್ಬೋದು. ಈಗ ನೀವು ಅದೇ ಒಂದು ರೋಲನ್ನು IT ಸೆಕ್ಟರ್ ಬಿಟ್ಬಿಟ್ಟು ನೀವೀಗ ಈ ಅಮೆಝಾನ್ ಅಥವಾ ಕಂಪನಿ, ಡಿಸ್ಟ್ರಿಬ್ಯೂಷನ್ ಕಂಪನಿ ಅಥವಾ ಬೇರೆ ಸೆಕ್ಟರಿಗೆ ನೀವು ಹೋದಾಗ ಆ ಒಂದು ಸೆಕ್ಟರಲ್ಲಿ ಏನು ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತಾರೆ ಟರ್ಮಿನಾಲಜೀಸು, ನಿಮ್ಮ ವರ್ಕ್ ರಿಲೇಟೆಡ್ ಕಾನ್ಸೆಪ್ಟ್ ಏನಿದೆ, ಜಾಬ್ ಡಿಸ್ಕ್ರಿಪ್ಷನ್ ನೋಡಿಬಿಟ್ಟು ಅದಕ್ಕೆ ಅನುಗುಣವಾಗಿ ನೀವು ಆ ಕೀವರ್ಡ್ಸನ್ನು ಮೆನ್ಷನ್ ಮಾಡಬೇಕು. ಈಗ ಉದಾಹರಣೆಗೆ ನೀವು ಈಗ ಇನ್ಫ್ರಾಸ್ಟ್ರಕ್ಚರಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಈಗ ಒಂದು IT ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು, IT ಸಪೋರ್ಟ್ ಆಗಿ ಈ ಕಂಪ್ಯೂಟರ್ಸ್ ಮೇಂಟೆನೆನ್ಸಿಗೆ. ನೀವು ಆ ಒಂದು ಫೀಲ್ಡಿಂದ ನೀವು ಈ ಟೆಲಿಕಾಮ್ ಸೆಕ್ಟರ್ಗೆ ಹೋದಾಗ ಅಲ್ಲಿ ಟೆಲಿಕಾಮ್ ಸೆಕ್ಟರಲ್ಲಿ ನಿಮ್ಗೆ ಗೊತ್ತು ಟವರ್ಸ್ ಎಲ್ಲ ಸೆಟಪ್ ಮಾಡ್ತಾರೆ, ಈ ಟವರ್ ಸಪೋರ್ಟಿಗೆ ಅಂತ ರೋಲ್ಸ್ ಇರುತ್ತೆ, ಟೆಕ್ನಿಷಿಯನ್ ಸಪೋರ್ಟ್ ಅಂತ ಇರುತ್ತೆ. ಈಗ ನಿಮಗೆ ಆ ಎಲೆಕ್ಟ್ರಾನಿಕ್ IT ವಿಷಯದ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಆದರೆ ಈ ಟೆಲಿಕಾಮ್ ಫೀಲ್ಡಲ್ಲಿ ಕೆಲವು ಶಬ್ದಗಳು ಬೇರೆ ಇರ್ಬೋದು, ಅದನ್ನು ನೀವು ಮೆನ್ಷನ್ ಮಾಡಬೇಕು. ಈಗ ಯು ಮೈಟ್ ಹ್ಯಾವ್ ಬೀನ್ ಇನ್ ಅ ಜಾಬ್, ನೀವು ಒಂದು ಕೆಲಸದಲ್ಲಿ 2018 2020 ತನಕ ಇರ್ಬೋದು, ಅದನ್ನು ನೀವು ಮೊದಲು ಮೆನ್ಷನ್ ಮಾಡಬೇಕು. ಅದರ ಕೆಳಗಡೆ ನೀವು ಮುಂಚೆ ಇರೋ ಜಾಬ್ಸನ್ನು ಸಿಸ್ಟಮ್ಯಾಟಿಕ್ ಆಗಿ ಅದೇ ಸೀಕ್ವೆನ್ಸಲ್ಲಿ ಮೆನ್ಷನ್ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ ಅಥವಾ ನೀವು ಕಾಲೇಜಲ್ಲಿ ಕಲಿತಾ ಇರುವಾಗ ನೀವೇನಾದರೂ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡಿದ್ರೆ ಆ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ, ಸ್ಪೆಷಲ್ ಅಚೀವ್ಮೆಂಟನ್ನು ನೀವು ಮೆನ್ಷನ್ ಮಾಡಲೇಬೇಕು. ಇದರಿಂದ ನೀವು ಎಕ್ಸ್ಟ್ರಾ ಏನು ಮಾಡಿದ್ದೀರ ಅಂತ ಗೊತ್ತಾಗುತ್ತೆ. ಈಗ ನೀವು ಇದೆಲ್ಲ ಆ್ಯಕ್ಟಿವಿಟೀಸನ್ನು ಬಿಟ್ಟು ನೀವು ವಾಲಂಟಿಯರ್ ಕೆಲಸ ಮಾಡ್ತಿದ್ರೆ ನಿಮ್ಮ ವಾಲಂಟಿಯರ್ ಎಕ್ಸ್ಪೀರಿಯನ್ಸ್, ಬ್ಲಡ್ ಡೊನೇಷನ್ ಇರ್ಬೋದು, ಅಥವಾ ನೀವು ಚಾರಿಟಿಗಾಗಿ ಕೆಲಸ ಮಾಡಿರ್ಬೋದು, ಅಥವಾ ನೀವು ಅನಾಥ ಮಕ್ಕಳಿಗೆ ಜೊತೆ ಕೆಲಸ ಮಾಡಿರ್ಬೋದು, ಎಲ್ಲಿ ನೀವು ವಾಲಂಟಿಯರ್ ಎಕ್ಸ್ಪೀರಿಯನ್ಸ್ ಇದೆ, ಸೇವಾ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನು ನೀವು ಸಪ್ರೇಟಾಗಿ ಸೋಷಲ್ ಎಕ್ಸ್ಪೀರಿಯನ್ಸ್ ಅಥವಾ ವಾಲಂಟಿಯರ್ ಎಕ್ಸ್ಪೀರಿಯನ್ಸ್ ಅಂತ ಹೆಡ್ಡಿಂಗ್ ಕೊಟ್ಬಿಟ್ಟು ಮೆನ್ಷನ್ ಮಾಡಲೇಬೇಕು. ಇದರಿಂದಾಗಿ ನಿಮ್ಮಲ್ಲಿ ಏನು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ನಿಮ್ಮ ಎಂಪ್ಲಾಯರಿಗೆ ತಿಳಿದು ಬರುತ್ತದೆ.
ದೇರ್ ಆರ್ 5 ಪಾಯಿಂಟ್ಸ್, 5 ಪಾಯಿಂಟ್ಸ್ ಇದೆ. ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಿಮ್ಮ ರೆಸ್ಯೂಮೇನ ನೀವು ಫೈನಲ್ ರೆಸ್ಯೂಮೇನ ನೀವು ಕಳಿಸೋದಕ್ಕಿಂತ ಮುಂಚೆ. ಒಂದು, ಲ್ಯಾಂಗ್ವೇಜ್, ಗ್ರಾಮ್ಯಾಟಿಕಲ್ ಎರರ್ ಇರದೇ ಇರೋ ಥರ ನೋಡ್ಕೊಳ್ಳಿ. ಎರಡನೇದು ಫಾರ್ಮ್ಯಾಟಿಂಗ್ ಅಂದರೆ ಎಲ್ಲ ಆರ್ಡರಲ್ಲಿ ಇರಬೇಕು. ಕಲರ್, ಬೇರೆ ಬೇರೆ ಕಲರ್ ಫಾಂಟ್ ಉಪಯೋಗಿಸ್ಬೇಡಿ. ಕೀಪ್ ಇಟ್ ಟು ಬ್ಲ್ಯಾಕ್. ನಿಮ್ಮ ಒಬ್ಜೆಕ್ಟಿವು ಸಂಕ್ಷಿಪ್ತವಾಗಿ ಕ್ರಿಸ್ಪಾಗಿರಬೇಕು. ತುಂಬ ಕ್ರಿಸ್ಪಾಗಿ ಮೆನ್ಷನ್ ಮಾಡಿ. ಈಗ ಲಾಸ್ಟ್ ನಿಮ್ಮ ರೆಸ್ಯೂಮೆ ಎಂಡಲ್ಲಿ ರೆಫರೆನ್ಸ್ ಅಂತ ಒಂದು ಶಬ್ದ ಇದೆ. ರೆಫರೆನ್ಸ್ ಅಂತ ನೀವು ಮೆನ್ಷನ್ ಮಾಡಬೇಕು. ಈ ರೆಫರೆನ್ಸಲ್ಲಿ ನೀವು ರೆಫರೆನ್ಸಸ್ ಅವೈಲಬಲ್ ಆನ್ ರಿಕ್ವೆಸ್ಟ್ ಅಂತ ನೀವು ಕೆಳಗೆ ಹಾಕ್ಬೋದು. ನೀವು ಯಾರನ್ನು ರೆಫರೆನ್ಸ್ ಆಗಿ ಕೊಡ್ತೀರಿ, ನಿಮ್ಮ ಕಾಲೇಜ್ ಫ್ಯಾಕಲ್ಟಿ ಇರ್ಬೋದು, ಟೀಚರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಅಥವಾ ನೀವು ಎಲ್ಲಿ ಕೆಲಸ ಮಾಡಿದ್ದೀರಿ ಮುಂಚೆ ಅವರು ರೆಫರೆನ್ಸ್ ಆಗಿ ನೀವು ಕೊಡ್ತಾ ಇರ್ಬೋದು. ನಿಮ್ಮ ಕೊಲೀಗ್ ಇರ್ಬೋದು, ಅಥವಾ ನಿಮ್ಮ ಹಳೆ ಮ್ಯಾನೇಜರ್ ಹೆಸರು ನೀವು ಕೊಟ್ಟಿರ್ಬೋದು. ಅದನ್ನು ನೀವು ಅವರು ರೆಸ್ಯೂಮಲ್ಲಿ ಕೇಳಿದರೆ ಮಾತ್ರ ನೀವು ಮೆನ್ಷನ್ ಮಾಡಬೇಕು. ಸೊ ಪ್ರತಿಯೊಂದು ಜಾಬ್ ಅಪ್ಲಿಕೇಶನ್, ಜಾಬ್ ಡಿಸ್ಕ್ರಿಪ್ಷನನ್ನು ನೋಡಿ, ಅದರಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ನೋಡಿ. ನೀವು ಇಷ್ಟು ತನಕ ಏನೆಲ್ಲ ಮಾಡಿದ್ದೀರಿ, ಅದರಲ್ಲಿ ಏನು ಅನುಗುಣವಾಗಿದೆ, ಆ 2 ಪೇಜಲ್ಲಿ ಏನು ನೀವು ಫಿಕ್ಸ್ ಮಾಡ್ಬೋದು, ಅದರಿಂದ ನಿಮ್ಮ ಮ್ಯಾಚ್ ಮೇಕಿಂಗ್ ಆಗುತ್ತೆ. ಈಗ ಒಂದು ಜಾತಕದಲ್ಲಿ ಇಬ್ಬರು ಜಾತಕ ನೋಡ್ತಾ ಇರುವಾಗ ಗುಣಗಳನ್ನು ಮ್ಯಾಚ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ರೆಸ್ಯೂಮೆ ಮತ್ತು ಯಾವ ಜಾಬಿಗೆ ನೀವು ಅಪ್ಲೈ ಮಾಡ್ತಿದ್ರೆ ಆ ಜಾಬ್ ಡಿಸ್ಕ್ರಿಪ್ಷನನ್ನು ಮ್ಯಾಚ್ ಮಾಡ್ತಾರೆ. ಈಗ ಮದುವೆ ಆಗಬೇಕಂದ್ರೆ ಆ ಗುಣಗಳು ಮ್ಯಾಚ್ ಆಗಬೇಕು. ಅದೇ ರೀತಿ ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಿ, ಆ ಸ್ಪೆಸಿಫಿಕ್ ಗುಣಗಳು ಯಾವಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಏನು ಕ್ವಾಲಿಟೀಸ್ ನೋಡ್ತಾ ಇದ್ದಾರೆ, ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ, ನಿಮ್ಮ ಎಜುಕೇಷನಲ್ಲಿ, ನಿಮ್ಮ ಸೋಷಲ್ ಎಕ್ಸ್ಪೀರಿಯೆನ್ಸಲ್ಲಿ, ನಿಮ್ಮ ವರ್ಕ್ ಎಕ್ಸ್ಪೀರಿಯೆನ್ಸಲ್ಲಿ ಯಾವ ಪ್ರೊಜೆಕ್ಟ್ಸ್ ನೀವು ಮಾಡಿರ್ತೀರಿ, ಯಾವುದೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟ ಗುಣಗಳನ್ನು ನೀವು ಪ್ರೊಜೆಕ್ಟನ್ನು ನೀವು ಮೆನ್ಷನ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಇಂಟರ್ವ್ಯೂವಿಗೆ. ಈಗ ನೀವು CV ಮಾಡ್ತಾ ಇರುವಾಗ CVಯಲ್ಲಿ ನೀವು ಎಲ್ಲ ಪಾಯಿಂಟ್ಸ್ ಹಾಕ್ಬೋದು. ಅದರ ರೆಸ್ಯೂಮೆಯಲ್ಲಿ ಆ ಜಾಬಿಗೆ ನೀವೇನು ಅಪ್ಲೈ ಮಾಡ್ತಿದ್ದೀರಿ, ಆ ಸ್ಪೆಸಿಫಿಕ್ ಜಾಬಿಗೆ ನಿಮ್ಮ ಎಲ್ಲ ಅನುಭವಗಳಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಮತ್ತು ಸ್ಪೆಸಿಫಿಕ್ ಕ್ಯಾಟಗರೀಸ್, ಎಜುಕೇಷನ್ನು, ಎಕ್ಸ್ಪೀರಿಯನ್ಸು, ಅದನ್ನು ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ ಮಾಡಬೇಕು. ನಿಮ್ಮ ರೆಸ್ಯೂಮೆಯನ್ನು ಯು ಹ್ಯಾವ್ ಟು ಕೀಪ್ ಇಟ್ ಸಿಂಪಲ್, ಶಾರ್ಟ್ ಆ್ಯಂಡ್ ರೆಲೆವೆಂಟ್. ಅಂದರೆ ನಾನು ಮುಂಚೆ ಹೇಳಿದ ಥರ ಯಾವ ಗುಣಗಳು ಅವರು ನೋಡ್ತಾ ಇದ್ದಾರೆ ಈ ಒಂದು ಜಾಬ್ ಪೊಸಿಷನ್ ಫಿಲ್ ಮಾಡಲಿಕ್ಕೆ, ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಗುಣಗಳನ್ನು, ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸನ್ನು ನೀವು ನಿಮ್ಮ ರೆಸ್ಯೂಮೇಲಿ ಹಾಕಬೇಕು. ಸೊ ಇನ್ನೊಂದು ವಿಷಯ ಏನಂದರೆ, ನಿಮ್ಮ ರೆಸ್ಯೂಮಲ್ಲಿ ನೀವು ಮಾಡದೇ ಇರೋದನ್ನು ದಯವಿಟ್ಟು ಹಾಕಬೇಡಿ. ಯಾಕಂದರೆ ಇದರಿಂದ ನೀವು ಇನ್ಸಿನ್ಸಿಯರ್ ಅಥವಾ ಡಿಸಾನೆಸ್ಟ್ ಅಂತ ರೂಪಿಸಲಾಗುತ್ತದೆ. ಅದರಿಂದ ನಿಮಗೆ ಕೆಲಸ ಸಿಗೋದಿಲ್ಲ. ಸೊ ಪ್ಲೀಸ್ ಪುಟ್ ಓನ್ಲಿ ನಿಮ್ಮ ರಿಯಲ್ ಎಕ್ಸ್ಪೀರಿಯೆನ್ಸ್ ಏನು ಮಾಡಿದ್ದೀರಿ ಅದನ್ನು ಮಾತ್ರ ಹಾಕಿ. ಮಾಡದೇ ಇರೋದನ್ನು ಕೆಲಸ ಸಿಗಲಿಕ್ಕೆ ಅಂತ ಯಾರೋ ನಿಮಗೆ ಮಿಸ್ಗೈಡ್ ಮಾಡಬಾರ್ದು. ಪ್ಲೀಸ್ ಅದನ್ನು ಆ ಎಕ್ಸ್ಪೀರಿಯೆನ್ಸ್, ಫೇಕ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹಾಕಬೇಡಿ. ಈ ಒಂದು ಸಮಯದಲ್ಲಿ ನಿಮ್ಗೆ ಅನಿಸ್ಬೋದು ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ನಾವು ರೆಸ್ಯೂಮೆ ಬಗ್ಗೆ. ಈ ಇನ್ಫಾರ್ಮೇಷನನ್ನು, ಈ ವಿಡಿಯೋನ ನೀವು ಪುನಃ ನೋಡಿದಾಗ ನಿಮಗೆ ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳು ಏನು ಬರುತ್ತೆ, ಈ ನಮ್ಮ ಒಂದು ಪ್ಲ್ಯಾಟ್ಫಾರ್ಮಿಂದ ನೀವು ನಿಮ್ಮ ಏನು ಡೌಟ್ಸ್ ಇದೆ, ಕ್ವೆರೀಸನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಆ ಒಂದು ಸಪೋರ್ಟ್ ನಿಮಗೆ ಹೆಡ್ ಅಂಡ್ ಲೈಫ್ ಫೌಂಡೇಶನಿಂದ ಸಿಗುತ್ತೆ. ಈಗ ನೀವೆಲ್ಲ ರಸಪ್ರಶ್ನೆ ಕಾರ್ಯಕ್ರಮ ನೋಡಿರ್ತೀರಿ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮಗೆ ಕುತೂಹಲಕಾರಿಯ ಆಗುವ ವಿಷಯ ತಿಳಿದು ಬರುತ್ತದೆ. ಸೊ ಅದೇ ರೀತಿಯಲ್ಲಿ ಈ ರೆಸ್ಯೂಮೆ ಬಗ್ಗೆ ಒಂದು ಕುತೂಹಲಕಾರಿ ವಿಷಯ ಏನೆಂದರೆ, ನಿಮ್ಮ ರೆಸ್ಯೂಮೆಯನ್ನು ನೋಡೋರು 10 ಸೆಕೆಂಡಲ್ಲಿ ಅಥವಾ 1 ನಿಮಿಷದಲ್ಲಿ ಆ 2 ಪೇಜನ್ನು ನೋಡಿಬಿಟ್ಟು, ನಿಮ್ಮ ರೆಸ್ಯೂಮೆ ನೋಡಿಬಿಟ್ಟು ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ. ಸೊ ಇದು ನೀವೊಂದು ಆರ್ಟಿಸ್ಟ್ ಥರ ನಿಮ್ಮ ರೆಸ್ಯೂಮೆ ನೀವು ಪ್ರೆಸೆಂಟ್ ಮಾಡುವಾಗ ಎಲ್ಲ ಡೀಟೇಲ್ಸನ್ನು ಸರಿಯಾಗಿ ಆರ್ಗನೈಸ್ ಮಾಡಿ ಪ್ರೆಸೆಂಟ್ ಮಾಡಿ. ಇದನ್ನು ಹೇಳಿಬಿಟ್ಟು ನಾನು ಈ ರೆಸ್ಯೂಮೆ ಬಗ್ಗೆ ಇರುವ ಈ ಕರಿಯರ್ ಗೈಡೆನ್ಸ್ ಸೆಷನನ್ನು ಸಮಾಪ್ತಗೊಳಿಸ್ತೀನಿ. ಧನ್ಯವಾದಗಳು.